ಹಂಚುವಂಥ ಒಂದು ವ್ಯವಸ್ಥೆ ಅದ ಅನ್ನೋದಕ್ಕೆ ಸಾಕ್ಷಿ ಇವರ ಇವತ್ತು ಕುಳಿತರು. ಬಿ ಜೆ ಪಿಯಲ್ಲೂ ಅದ, ಅದೇ ಕಾಲಕ್ಕೆ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ, ಇಲ್ಲ ಅವರು ಹಂಚ್ತಾ ಇದ್ದಾರಪ್ಪ, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರ್ತದೆ, ಸಾಕಷ್ಟು ಪೊಲಿಟಿಕಲ್ ಫಂಡ್ ಇದ್ದಿದ್ದು ಹೆಚ್ಚಿದ್ದು ಬಿ ಜೆ ಪಿದ, ಆ ದುಡ್ಡು ಇವರು ಇದಕ್ಕೆ ಹಂಚ್ತಾರೆ, ಮತಗಳ ಕೊಳ್ಳಿಸೊಳಗೆ ಹಂಚ್ತಾರೆ ಅನ್ನೋಂಥ ಮಾತನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲೆಕ್ಷನದ ವಾಸ್ತವ ಚಿತ್ರಣ ಹೇಳೋ ಜೊತೆಗೆ ಹಿಂದುತ್ವವನ್ನು ಗೆಲ್ಲಬಲ್ಲೆವು ಅನ್ನುವಂತಹ ನೆಲೆಗಟ್ಟಿನಲ್ಲ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನ, ಮೈನಾರಿಟಿಗಳ ಹೇಳಿಕೆಗಳನ್ನ, ಮೈನಾರಿಟಿ ಅಂತ ಒಂದು ಬೇರೆ ಬೇರೆ ಈ ಒಂದು ಜನರ ಬಗ್ಗೆ ಮಾತಾಡ್ತಾ ನೇರವಾಗಿ ಈ ಒಂದು ಸಂದರ್ಭದಲ್ಲೇ ಓಟ್ ಒಂದಾಗುವ ಬದಲಾಗಿ ಡಿವೈಡ್ ಆಗುವಂಥ ಮಾತನ್ನು ಇವತ್ತು ಯತ್ನಾಳರು ಮಾತಾಡ್ತಾ ಇದ್ದಾರಾ? ಇದಕ್ಕೆ ಉತ್ತರವನ್ನು ಈ ಚುನಾವಣೆ ಸಂದರ್ಭದಲ್ಲಿ ಮತದಾರ ನೀಡಬೇಕಾಗಿದೆ. ಮತದಾರ ಯಾವ್ದು ಕೊಡ್ಬೋದು, ಏನಾಗ್ಬೋದು ನೋಡೋಣ ಅದನ್ನು. ಬಟ್ ಯತ್ನಾಳರು ಬಂದ ಓಟನ್ನು ಕ್ರೋಢೀಕರಣ ಮಾಡೋ ಬದಲಾಗಿ ವಿಕೇಂದ್ರೀಕರಣ ಮಾಡ್ತಾ ಇದ್ದಾರಾ? ಮತಗಳು ಹರಿದು ಹಂಚಿ ಹೋಗುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರಾ? ಮುಸ್ಲಿಮರ ಮತಗಳು ದಾವಣಗೆರೆ ಏರಿಯಾದಲ್ಲೇ ಬೆಳ್ತಾವ ಇವರಿಗೆ, ಬಿ ಜೆ ಪಿಗರಿಗೆ ಅನ್ನುವಂಥ ಮತ್ತೊಂದು ಪ್ರಶ್ನೆ ಹುಟ್ಟಾಕಿದ್ದಾರೆ. ಏನೋ ಆಗಲಿ, ಚರಂತಿ ಮಠನ ಮಾತ್ರ ಇವ್ರ ಮೇಲೆ ವಿಶ್ವಾಸ ಕರೆಸಿದ್ದಾರೆ. ನಮ್ಮ ಮನೆ ಮನುಷ್ಯ ಇದ್ದಂಗೆ ಬರ್ಬೇಕಂತೇಳಿ ಚರಂತಿ ಮಠದ ಆಸೆ ಈಡೇರಲಿ, ಚರಂತಿ ಮಠ ಆರಿಸಿ ಬರಲಿ ಅನ್ನೋದು ಎಲ್ಲರ ಆಸೆ. ಆದರೆ ಸ್ಥಿತಿ ಈ ರೀತಿ ಹೋಗ್ತಾ ಇದೆ, ನೋಡೋಣ ಏನಾಗ್ತದೆ ಅಂತೇಳಿ ಹಳಿ ಬಿಡ್ತಾ ಇದೆ ಅನ್ನುವಂಥ ಮಾತು. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಸಿನಿಮಾ ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗನ್ನಡಿ ವಂದನೆಗಳು.